ನಮಸ್ಕಾರ, ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಡಿಸಿ ಕಚೇರಿ ಎದುರು ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕಾಯಂ ಮಾತಿಗೆ ಆಗ್ರಹಿಸಿ ಧರಣಿಯನ್ನ ಮಾಡಲಾಯಿತು. ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಹಲವಾರು ವರ್ಷಗಳಿಂದ ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿರುವವರ ಸೇವೆಯನ್ನ ಖಾಯಂಗೊಳಿಸಬೇಕು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಂಗಳವಾರದಿಂದ ಅತಿಥಿ ಉಪನ್ಯಾಸಕರು ಅನಿರ್ದಿಷ್ಟಾವಧಿ ಧರಣಿಯನ್ನು ಆರಂಭಿಸಿದರು. ಇನ್ನು 16 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ. ಇನ್ನು ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ಕೂಡ ರೂಪಿಸಿದ್ದೇವೆ. ಆದರೆ ಜೀವನಕ್ಕೊಂದು ಭದ್ರತೆ ಇಲ್ಲದಂತಾಗಿದೆ. ಇನ್ನು ನಮ್ಮ ಭವಿಷ್ಯವೇ ಮಂಕುಕವಿದೆ. ಎಷ್ಟೋ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಆದ್ದರಿಂದ ಈ ಕೂಡಲೇ ಖಾಯಂ ಮಾತಿಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅತಿಥಿ ಉಪನ್ಯಾಸಕರು ಹೋರಾಟ ಆರಂಭಿಸಿ ಕಾಲೇಜಿಗೆ ಗೈರು ಹಾಜರಾಗ್ತಿರುವುದರಿಂದ ರಾಜ್ಯದಾದ್ಯಂತ ಓದುತ್ತಿರುವ ಲಕ್ಷಾಂತರ ಮಕ್ಕಳಿಗೆ ತರಗತಿಗಳು ನಡೆಯುತ್ತಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿನ್ನಡೆಯಾಗ್ತಿದೆ ಅಂತ ತಿಳಿಸಿದ್ದಾರೆ. ಇನ್ನು ಬಹಳ ವರ್ಷಗಳಿಂದ ಸರ್ಕಾರಿ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅತಿಥಿ ಉಪನ್ಯಾಸಕರ ಸರ್ಕಾರಿ ನೇಮಕಾತಿಗೆ ನಿಗದಿಪಡಿಸಿದ ವಯೋಮಿತಿ ಮೀರಿರುವುದರಿಂದ ಬೇರೆ ಉದ್ಯೋಗಗಳಿಗೂ ಹೋಗಲು ಸಾಧ್ಯವಾಗ್ತಿಲ್ಲ. ಇನ್ನು ಇಲ್ಲಿಯೇ ಅವರು ಭವಿಷ್ಯ ಕಟ್ಟಿಕೊಳ್ಬೇಕಾಗಿದೆ ಅಂತ ಮನವಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಸೇವೆ ಖಾಯಂ ಮಾತಿಗೊಳಿಸಬೇಕು ಅಂತ ಆಗ್ರಹಿಸಿ ಈಗಾಗಲೇ ಹಲವು ಬಾರಿ ಹೋರಾಟ ಮಾಡಿದ್ದೇವೆ. ಸರ್ಕಾರದ ಗಮನವನ್ನ ಸೆಳೆದಿದ್ದೇವೆ. ಇನ್ನು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸಮಸ್ಯೆಗೆ ಸ್ಪಂದಿಸುವ ಭರವಸೆಯನ್ನು ಕೂಡ ಕಾಂಗ್ರೆಸ್ ನೀಡಿತ್ತು. ಇನ್ನು ಈ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಆಗ್ರಹಿಸಿದರು. ಇನ್ನು ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಶಿಂದೆ, ಡಾಕ್ಟರ್ ಧನರಾಜ್, ವೆಂಕಟ್ ಜಾಧವ್, ಬಸವರಾಜ್ ಸೇರಿ ಬಾಲಾಜಿ ವನಿತಾ ಬಾಂಗೆ, ಆಶಾ ಅಶ್ವಿನಿ, ಡಾಕ್ಟರ್ ಮಹೇಶ್ವರಿ ಹೆಡೆ, ಗಂಗು ಗಾಯತ್ರಿ, ಸಂಗೀತ, ಶಾಲಿನಿ ಮತ್ತಿತರರು ಪಾಲ್ಗೊಂಡಿದ್ದರು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಅತಿಥಿ ಉಪನ್ಯಾಸಕರನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರನ್ನು ಇವತ್ತು ಸರ್ಕಾರವು ಕಡೆಗಣಿಸ್ತಾ ಇದೆ. ಸುಮಾರು ನಾವು ನವೆಂಬರ್ 23 ತಾರೀಕಿನಿಂದ ಇಲ್ಲಿವರೆಗೂ ನಾವು ಅನಿರ್ದಿಷ್ಟವಾದಂಥ ಹೋರಾಟದಲ್ಲಿ ತೊಡಗಿಕೊಂಡಿದ್ದೇವೆ. ಯಾಕಂದರೆ ನಾವು ಸುಮಾರು 10, 15, 20 ವರ್ಷಗಳಿಂದ ಈ ಅತಿಥಿ ಉಪನ್ಯಾಸಕ ಕೆಲಸದಲ್ಲಿ ಸೇವೆಯಲ್ಲಿ ಸೇರಿಕೊಂಡಿದ್ದೇವೆ. ಆದರೂ ನಮಗೂ 15 ಪಿರಿಯಡ್ ಇದ್ದಾವೆ. ಪರ್ಮನೆಂಟಿಗೆ ಖಾಯಮತಿ ಇರೋರಿಗೂ ಕೂಡ 16 ಪಿರಿಯಡ್ ಇದ್ದಾವೆ ಅಷ್ಟೇ. ಆದರೂ ಅವರಿಗೊಂದು ರೀತಿ ನಮಗೊಂದು ರೀತಿ ನೋಡ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಯಾವುದೇ ಸವಲತ್ತಿಲ್ಲ. ಕೇವಲ ವರ್ಷದಲ್ಲಿ 8 ತಿಂಗಳು 9 ತಿಂಗಳು ಸ್ಯಾಲ್ರಿ ಕೊಡ್ತಾರೆ. ಅದೂ ಕರೆಕ್ಟಾಗಿ ನಮಗೆ ಕೊಡೋದಿಲ್ಲ. ಹೀಗಾಗಿ ಇವತ್ತು ನಾವು ಮಕ್ಕಳ ಭವಿಷ್ಯವನ್ನು ಕೂಡ ನಮಗೆ ಚಿಂತೆ ಇದೆ. ಆದರೆ 15-20 ವರ್ಷಗಳಿಂದ ನಾವು ಯಾಕೆ ಇಷ್ಟೊಂದು ದೀರ್ಘಕಾಲದ ಮುಷ್ಕರವನ್ನು ಹಮ್ಮಿಕೊಳ್ಳಲಿಲ್ಲ ಅಂದರೆ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅನ್ನುವ ದೃಷ್ಟಿಯಿಂದ ನಾವು ತರಗತಿಯನ್ನು ಬಹಿಷ್ಕರಿಸಲಿಲ್ಲ ರೀ. ಆದರೆ ಇವತ್ತು ನಮ್ಮದೆಲ್ಲ ಏಜು 50, 55, 60 ಸಮೀಪ ಬಂದಿದೆ. ಈಗ ನಮಗೆ ಮುಷ್ಕರ ಅನಿವಾರ್ಯವಾಗಿದೆ. ಆ ದೃಷ್ಟಿಯಿಂದ ಮಕ್ಕಳ ಭವಿಷ್ಯಕ್ಕಿಂತಲೂ ನಮ್ಮ ಜೀವನವೇ ಇದರಲ್ಲಿ ನಷ್ಟ ಆಗ್ತಾ ಇದೆ. ಅದಕ್ಕಾಗಿ ಸರ್ಕಾರವು ನಮಗೆ ಏನಾದರೂ ಒಂದು ಸೌಲಭ್ಯವನ್ನು ಒದಗಿಸಿ ಖಾಯಮತಿಯನ್ನು ಕೊಟ್ಟು ನಮ್ಮ ಜೀವವನ್ನು ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಅನ್ನುವಂಥ ದೃಷ್ಟಿಯಿಂದ ನಾವು ಇಡೀ ಕರ್ನಾಟಕದಾದ್ಯಂತ ನಾವು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮಗೆ ಖಾಯಮತಿ ಕೊಡ್ತೀವಿ ಅಂತ ತಮ್ಮ ಪ್ರಣಾಳಿಕೆ ಒಳಗೆ ಕೂಡ ಅವರು ಹಾಕ್ಕೊಂಡಿದ್ದಾರೆ. ಇದಕ್ಕಿಂತ ಮೊದಲ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ನಮ್ಮ ಅತಿಥಿ ಉಪನ್ಯಾಸಕರ ಕಷ್ಟಗಳನ್ನು ನೋವುಗಳನ್ನು ತಿಳ್ಕೊಂಡು ಅವರು ಆ ಸರ್ಕಾರಕ್ಕೆ ವಿರೋಧಿಸಿದರು. ಏನಾರ ಮಾಡಿ ಮಾನವೀಯ ದೃಷ್ಟಿಯಿಂದ ಇವರಿಗೆ ಖಾಯಮತಿಯನ್ನು ಕೊಡಬೇಕು ಅಂತ ಅವರು ಮೊದಲೇ ನಮಗೆ ಹೇಳಿದರು. ಆ ಸರ್ಕಾರವು ಆದರೆ ಏನೂ ಮಾಡಲಿಲ್ಲ. ಆದರೆ ಈ ಸರ್ಕಾರ ಬಂತು, ಪ್ರಣಾಳಿಕೆಯೆಲ್ಲ ಹಾಕ್ಕೊಂಡಿದ್ದಾರೆ, ಅವರೇ ಮುಖ್ಯಮಂತ್ರಿಗಳಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಭರವಸೆ ಇದೆ. ನಮಗೆ ಏನಾದರೂ ಮಾಡ್ತಾರೆ, ಖಾಯಮತಿ ಕೊಡ್ತಾರೆ, ಬದುಕಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅನ್ನುವಂಥ ದೃಷ್ಟಿಯಿಂದ ನಾವು ಅವ್ರ ಮೇಲೆ ಭರವಸೆ ಇಟ್ಕೊಂಡು ಅವರು ಮಾಡೇ ಮಾಡ್ತಾರೆ ಅನ್ನುವಂಥ ಇಚ್ಛೆ ಒಳಗೆ ನಾವು ಇದ್ದೀವಿ. ಅದಕ್ಕೆ ಅವ್ರು ಯಾವತ್ತಿಗೂ ನಾವು ಈಗ ಏನು ನಮಗೆ ಕೊಡ್ತಾರೋ
ಅಲ್ಲಿವರೆಗೂ ನಾವು ಹಾಗೆಯೇ ಕಂಟಿನ್ಯೂ ಮುಷ್ಕರದಲ್ಲಿ ತೊಡಗಿಸ್ಕೊಳ್ತೇವೆ. ಯಾವತ್ತವರು ನಾವು ನಿಮಗೆ ಖಾಯಮತಿ ಕೊಡ್ತೀವಿ ಅಂತ ನಮಗೇನು ಭರವಸೆಯನ್ನು ಕೊಟ್ಟು ಒಂದು ಲಿಖಿತ ರೂಪದಲ್ಲಿ ಕೊಟ್ಟರು ಅಂದ್ರೆ ನಾವು ಇವತ್ತೇ ಕೈಬಿಟ್ಟು ನಾಳೆ ನಮ್ಮ ತರಗತಿಗಳಿಗೆ ನಾವು ಹೋಗ್ತೇವೆ. ಅದಕ್ಕಾಗಿ ಅವರ ಆಶೆಯಲ್ಲೇ ಇದ್ದೇವೆ, ಅವ್ರು ಏನಾದರೂ ನಾವು ಮಾಡ್ತಾರೆ ಅನ್ನುವಂಥ ಆಶೆ ಒಳಗನೆ ನಾವೆಲ್ಲ ರಾಜ್ಯದ ಅತಿಥಿ ಉಪನ್ಯಾಸಕರು ಕುಂತಿದ್ದೇವೆ. ಅದಕ್ಕೆ ದಯವಿಟ್ಟು ಈ ಮಾಧ್ಯಮದ ಮೂಲಕ ತಿಳಿಸೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ತಾವುಗಳು ದಯಪರರಾಗಿದ್ರಿ, ಸಮಾಜ ಹೋರಾಟಗಾರರಾಗಿದ್ರಿ. ನಮ್ಮಂತಹ ಎಷ್ಟೋ 14,000 ಈ ಅತಿಥಿ ಉಪನ್ಯಾಸದ ಬದುಕು ರೋಡಿ ಮೇಲೆ ಬಂದಿದೆ. ಅದಕ್ಕೆ ತಾವುಗಳು ಈ ಬದುಕಿಗೆ ಒಂದು ಖಾಯಮತಿಯನ್ನು ಕೊಟ್ಟು ನಮ್ಮನ್ನೆಲ್ಲ ರಕ್ಷಿಸಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಿಮಗೆ ನಾವು ಬೇಡಿಕೊಳ್ಳುತ್ತೇನೆ, ವಿನಂತಿಸಿಕೊಳ್ಳುತ್ತೇನೆ. ಸರ್, ನಿಮ್ಮ ಹೆಸರು? ಡಾಕ್ಟರ್ ಬಂಡಯ್ಯ ಸ್ವಾಮಿ, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ನವಬಾದ್. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವತ್ತು ಬೀದರ್ ನವಬಾದ್ನಲ್ಲಿ ನಾವು ಸುಮಾರು 23ನೇ ತಾರೀಕು ಹಿಡ್ಕೊಂಡು, ಅಂದರೆ ಇವತ್ತು 20ನೇ ದಿವಸ ಅನಿರ್ದಿಷ್ಟವಾಗಿರ್ತಕ್ಕಂಥ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ, ನಮ್ಮ ಒಂದು ಖಾಯಮಾತಿಗಾಗಿ ಏನಪ್ಪ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹಲವಾರು ಸರ್ಕಾರಗಳು ಇಲ್ಲಿವರೆಗೆ ನಮ್ಮ ಆಶ್ವಾಸನೆಯನ್ನು ಮಾಡಿ ಒಂದು ಗಲ್ಲಕ್ಕೆ ಬೆಂಡಿ ಮತ್ತೊಂದು ಗಲ್ಲಕ್ಕೆ ಸುಣ್ಣ ಹಚ್ಚುವಂಥ ಕೆಲಸ ಹಲವಾರು ಸರ್ಕಾರಗಳು ಮತ್ತು ಹಲವಾರು ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಮಾಡ್ತಾ ಹೋಗಿದ್ದಾರೆ. ಆದರೆ ಇವತ್ತಿನ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮತ್ತು ಅಂದಿನ ಸರ್ಕಾರದ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅವರ ಮ್ಯಾನಿಫೆಸ್ಟೋನಲ್ಲಿ ಹಾಕ್ಕೊಂಡಿದ್ದಾರೆ, ಅತಿಥಿ ಉಪನ್ಯಾಸಕರನ್ನು ಖಾಯಮಾತಿ ಮಾಡ್ತೀನಿ ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ ನಮ್ಮ ಹೋರಾಟಕ್ಕೆ ಏನಪ್ಪ ಅಂದರೆ ತಾವು ನುಡಿದಂತೆ ನಡೆಯುವಂಥ ಸರ್ಕಾರ ವಿವಿಧ ಏನಪ್ಪ ಅಂತಂದರೆ ಭಾಗ್ಯಗಳನ್ನು ತಾವು ಕೊಡ್ತಾ ಇದ್ದೀರಿ. ಅತಿಥಿ ಉಪನ್ಯಾಸಕರಿಗೆ ಏನಪ್ಪ ಅಂದರೆ ಒಂದು ಭಾಗ್ಯ, ಖಾಯಮಾತಿ ಅಂತಕ್ಕಂಥ ಒಂದು ಭಾಗ್ಯವನ್ನು ತಾವು ದಯಮಾಡಬೇಕು. ಯಾಕಂದರೆ ಈಗ ಇದು ಹಿಂದಿಂದ ನಿನ್ನಿಂದ ಹೋರಾಟ ಅಲ್ಲ, ಸರಿಸುಮಾರು 20 ವರ್ಷಗಳಿಂದ ಸುದೀರ್ಘವಾಗಿ ಹೋರಾಟವನ್ನು ನಾವು ಮಾಡ್ತಲೇ ಬಂದಿದ್ದೀವಿ. ಆದರೆ ನಮಗೆ ಎಲ್ಲ ಸರ್ಕಾರಗಳು ನಮಗೆ ಇಲ್ಲಿವರೆಗೆ ಮೋಸ ಮಾಡ್ತಾ ಬಂದಿವೆ. ಆದರೆ ಈ ಸರ್ಕಾರದ ಮೇಲೆ ನಮಗೆ ಒಂದು ನಂಬಿಕೆ ಇದೆ. ಯಾಕಂತಂದರೆ ತಮ್ಮ ಪ್ರಣಾಳಿಕೆಯಲ್ಲಿ ಅವರಿದ್ದಾರೆ ಅತಿಥಿ ಉಪನ್ಯಾಸಕರನ್ನು ಖಾಯಮಾತಿ ಅಂತಕ್ಕಂಥದ್ದು. 5 ರಾಜ್ಯಗಳಲ್ಲಿ ಏನಪ್ಪ ಅಂತಂದರೆ ಈಗಾಗಲೇ ಅತಿಥಿ ಉಪನ್ಯಾಸಕರನ್ನು ಖಾಯಮಾತಿ ಮಾಡಿದ್ದಾರೆ. ಅಲ್ಲಿ ನಿಮ್ಮದೇ ಸರ್ಕಾರಗಳು ಅನಿಷ್ಟ ಪದ್ಧತಿಯನ್ನು ತೆಗೆದು ಹಾಕಬೇಕು ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ನೇರವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಅನಿಲ್ ಕುಮಾರ್ ಶಿಂದೆ, ಜಿಲ್ಲಾಧ್ಯಕ್ಷ, ಬೀದರ್.